ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತೆ ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟದ ಆಶ್ರಯದಲ್ಲಿ ಇವತ್ತು ನಾವು ಏನು ಎಲ್ಲ ಜಾತಿ ಸಮುದಾಯಗಳ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಂದಿನ ಸರ್ಕಾರದಲ್ಲಿ ಮೊದಲ ಬಾರಿಗೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಾಂತರಾಜು ನ್ಯಾಯವಾದಿ ಕಾಂತರಾಜು ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ಅವರು ನೇಮಕ ಮಾಡಿದ್ರು. ಆ ಆಯೋಗ ಅದು ಸುಮಾರು 2015ರಲ್ಲಿ ಆ ಒಂದು ಸಮೀಕ್ಷಾ ವರದಿಯನ್ನ ಪೂರ್ಣಗೊಳಿಸಿದೆ. ಆದರೆ ಇದುವರೆಗೂ ಕೂಡ ಆ ಒಂದು ವರದಿಯನ್ನ ಬಿಡುಗಡೆ ಮಾಡೋದಕ್ಕೆ ಹಿಂದಿನ ಸರ್ಕಾರ ಬಿಜೆಪಿಯವರು ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದರು. ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿಗಳಾಗಿ ಬಂದಿದ್ದಾರೆ. ಇದು ಅವರ ಕನಸಿನ ಒಂದು ಭಾಗ. ಸಾಮಾಜಿಕ ನ್ಯಾಯದ ಬಗ್ಗೆ ಅತ್ಯಂತ ಬದ್ಧತೆಯಿಂದ ಇರುವವರು ಸಿದ್ದರಾಮಯ್ಯನವರು. ಹಾಗಾಗಿ ಈ ಒಂದು ಎಲ್ಲ ಜಾತಿ ಸಮುದಾಯಗಳು ರಾಜ್ಯದಲ್ಲಿರುವಂಥ ಪ್ರತಿಯೊಂದು ಜಾತಿಯ ಸಮೀಕ್ಷೆಯನ್ನ ಈ ಒಂದು ಆಯೋಗ ಅದನ್ನ ಮಾಡಿರುವಂಥದ್ದು. ಇದು ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ ಅನ್ನೋದನ್ನ ನಾವು ಮನವರಿಕೆ ಮಾಡ್ಕೊಳ್ಬೇಕು. ಹಾಗಾಗಿ ಈ ಒಂದು ವರದಿ ಯಾಕೆ ಮಾಡಬೇಕಾಯ್ತು ಅನ್ನೋದಾದ್ರೆ, ಹಿಂದೆ ಮೀಸಲಾತಿಯನ್ನ ಕೊಡಬೇಕಾದ್ರೆ ಯಾವ ಆಧಾರದ ಮೇಲೆ ಕೊಡಬೇಕು ಅನ್ನುವಂಥ ಒಂದು ವಿಚಾರವನ್ನ ಸುಪ್ರೀಂ ಕೋರ್ಟಲ್ಲಿ ಅದು ಚರ್ಚೆಗೆ ಬಂದು ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆಗೆ ರಾಜ್ಯಗಳಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗಗಳನ್ನು ಮಾಡುವ ಮೂಲಕ ಈ ಸಮೀಕ್ಷೆ ಆಗಬೇಕು ಅನ್ನುವಂಥ ಒಂದು ಆದೇಶ ಇತ್ತು. ಆ ಕಾರಣಕ್ಕಾಗಿ ಈ ಆಯೋಗವನ್ನು ನೇಮಕ ಮಾಡಿದ್ದು. ಈಗ ಈ ಆಯೋಗ ಏನಿದೆ ಅದರಲ್ಲಿ ಆ ಸಮೀಕ್ಷೆಯ ಒಳಗಡೆ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಕೆಲವು ಬಲಾಢ್ಯ ಕೋಮುಗಳು ಇದು ಬಿಡುಗಡೆ ಆಗಬಾರ್ದು, ಇದರಲ್ಲಿ ಅನೇಕ ಲೋಪದೋಷಗಳಿದ್ದಾವೆ, ಇದನ್ನೆಲ್ಲೋ ಮನೆಯಲ್ಲಿ ಕೂತ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿ ಅತ್ಯಂತ ಬಾಲಿಶವಾದಂಥ ಮಾತುಗಳನ್ನು ಆಡುವ ಮೂಲಕ ಈ ಶೋಷಿತ ಸಮುದಾಯಗಳನ್ನು ಮತ್ತಷ್ಟು ಶೋಷಣೆ ಮಾಡುವಂಥ ಹುನ್ನಾರಗಳನ್ನ ಈ ಬಲಿಷ್ಠ ಜಾತಿಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ಬಹುಸಂಖ್ಯಾತರಾದಂಥ ಈ ಸಮುದಾಯಗಳು ಕೇವಲ ಈ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸರ್ಕಾರ ಕಿವಿಗೊಡುತ್ತೆ ಅನ್ನೋದಾದ್ರೆ ಇಲ್ಲಿ ಯಾರ ಮಾತು ನಡೀತೈತೆ ಅನ್ನೋದನ್ನ ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆಯನ್ನ ಮಾಡ್ಬೇಕು. ಅದರಿಂದ ಬಾಬಾ ಸಾಹೇಬರನ್ನ ಯಾರು ಫ್ಯಾಷನ್ಗಾಗಿ ಯಾರು ಕೂಡ ಅವರ ಬಗ್ಗೆ ವಿಚಾರ ಮಾಡೋದಿಲ್ಲ. ಇವತ್ತು ಶೋಷಿತ ಸಮುದಾಯಗಳ ದಮನಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಚಿಂತನೆಗಳು ಇವತ್ತು ಬರ್ತಾ ಇದ್ದಾವೆ. ಇವತ್ತು ಇಡೀ ದೇಶ ಇವತ್ತು ಸಂವಿಧಾನ ಮತ್ತು ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ಕೋಮುವಾದಿಗಳಿಗೆ, ಇಂಥ ವಚನಭ್ರಷ್ಟರಿಗೆ ಇವತ್ತು ಅಂಬೇಡ್ಕರ್ ಒಂದು ರೀತಿಯ ಅವರು ಬಹುದೊಡ್ಡ ರೀತಿಯ ಒಂದು ವಿರೋಧಿಯಾಗಿ ಕಾಣ್ತಾ ಇದ್ದಾರೆ. ಅದನ್ನ ನಾವು ಈ ದೇಶದ ದಮನಿತ ಸಮುದಾಯಗಳು ಅರ್ಥ ಮಾಡಿಕೊಳ್ಳುವ ಮೂಲಕ ಈ ಶಾ ಮತ್ತು ಇವರ ಗ್ಯಾಂಗ್ ಇದೆಯಲ್ಲ, ಈ ಬಿಜೆಪಿ ಮತ್ತು RSS ಈ ಸಂಘ ಪರಿವಾರವನ್ನ ಸಂಪೂರ್ಣವಾಗಿ ತೊಲಗಿಸುವ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅಲ್ಲ, ನಾನು ಹೇಳ್ತಾ ಇರೋದು ಇವತ್ತು ಶಾ ಅವಮಾನ ಮಾಡಿರೋದು ಕೇವಲ ಅಂಬೇಡ್ಕರ್ ಅವರ ಬಗ್ಗೆ ಅಲ್ಲ, ಈ ದೇಶದ ಶೋಷಿತ ಸಮುದಾಯಗಳ ಬಗ್ಗೆ ಮತ್ತು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬರ ಬಗ್ಗೆ ಮತ್ತು ಸಂವಿಧಾನದ ಆಶಯ ಏನು ಪ್ರಜಾಪ್ರಭುತ್ವ ಇದೆ, ಆ ಪ್ರಭುತ್ವದ ಆಶಯಗಳನ್ನ ದಮನ ಮಾಡಕ್ಕಾಗಿ ಆತನ ಮನಸ್ಸಿನಲ್ಲಿರುವಂತ ವಿಕೃತಿಯನ್ನ ಆತ ಇವತ್ತು ಹೊರಗಡೆ ತೆಗೆದಿದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಾವು.